सांबदय नमः पार्वतीपदे शिव हर हर महादेव। जगज्योति बसवेश्वर महाराज की जय। बसवं भक्तिगे मूलम बसवं कालंगे कालननुपमशीलं बसवं जंगमलोलं बसवारक्य पूजन संगन बसव शरणु शरणार्थी संगीत सागरं चैव साहित्यभूषणं तथा लिंगपूजा सदानंदं वंदे पंचाक्षर पुट्टराज शिवयोगियम्। नमो बसवेश्वरा नमो नंदीश्वरा नमो परमेश्वरा नमो बसवेश्वरा नमो बसवेश्वरा नमो नंदीश्वरा नमो परमेश्वरा। सत्यवाच शिवलिंग तेजने नमो बसवेश्वरा कुत्त निवारक सत्य देवने नमो बसवेश्वरा चित्त जारी मत महाशरणने नमो बसवेश्वरा चित्त जारी मत महाशरणने नमो बसवेश्वरा। ಎತ್ತಿ ಪಾಡುವೆ ನಿನ್ನ ನಾಮವ ಎತ್ತಿ ಪಾಡುವೆ ನಿನ್ನ ನಾಮವ ನಮೋ ಬಸವೇಶ್ವರ ನಮೋ ಪರಮೇಶ್ವರ। धर्म देवने धर्म पालने नमो बसवेश्वरा धर्म देवने धर्म पालने नमो बसवेश्वरा। धर्म मूर्ते धर्म केरते नमो बसवेश्वरा निर्मलात्मने निरंजन प्रभुवे नमो बसवेश्वरा निर्मलात्मने निरंजन प्रभुवे नमो बसवेश्वरा। धर्म श्री गुरु जगद्वंदने धर्म श्री गुरु जगद्वंदने नमो बसवेश्वरा नमो बसवेश्वरा। दुरितनाशने करुणानिधिये नमो बसवेश्वरा दुरितनाशने करुणानिधिये नमो बसवेश्वरा। वरवेदागम परंज्योतिये नमो बसवेश्वरा करुणाडिन करुणामूर्ति नमो बसवेश्वरा करुणाडिन करुणामूर्ति नमो बसवेश्वरा। ವರಕಲ್ಯಾಣದ ಶಿವಕೃಪೆಯನ್ನು ವರಕಲ್ಯಾಣದ ಶಿವಕೃಪೆಯನ್ನು ಪಡೆದ ಬಸವೇಶ್ವರ ಪಡೆದ ಬಸವೇಶ್ವರ ನಮೋ ಬಸವೇಶ್ವರ ನಮೋ ನಂದೀಶ್ವರ। नमो बसवेश्वरा नमो नंदीश्वरा नमो परमेश्वरा नमो परमेश्वरा नमो परमेश्वरा नमो परमेश्वरा। ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ
ಮಗ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವಾ. ಶ್ರೀ ಗುರುಭ್ಯೋ ನಮಃ. ಕೀರ್ತನ ಆರಂಭ ಕಾಲದಲ್ಲಿ ಶ್ರೀಮದನಾದಿ ನಿರಂಜನ ಜಗದ್ಗುರು ಇಡಿಯುಡೆಯ ತೋಂಟದ ಸಿದ್ಧಲಿಂಗ ಯತಿವರ್ಯರನ್ನು ಹೃದಯ ಮಂದಿರದಲ್ಲಿ ಆರಾಧನೆ ಮಾಡಿಕೊಂಡು 20ನೆಯ ಶತಮಾನದ ಕಾರಣಿಕ ಶಿವಯೋಗಿ ಹಾನಗಲ್ಲ ಯತಿವರ್ಯರನ್ನು, ಗುರುವಿನ ಗುರುಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರೇಶ್ವರರನ್ನು, ಆರಾಧ್ಯ ಗುರು ಪರಮ ಪೂಜ್ಯ ಪುಟ್ಟರಾಜ ಗುರುವರ್ಯರ ಶ್ರೀ ಚರಣಗಳನ್ನು ಹೃದಯ ಮಂದಿರದಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಚರಿತ್ರ ನಾಯಕರು, ಪವಾಡ ಪುರುಷರು, ದೈವೇ ಧರ್ಮದ ಮೂಲವೆಂದರಿತ ಮಾನುಭಾವ, ಕಾಯಕವೇ ಕೈಲಾಸವೆಂದು ಕಾಯಕದೊಳಗೆ ಭಗವಂತನ ಕಂಡಿರುವಂಥ 20ನೆಯ ಶತಮಾನದ ಕಾರುಣಿಕ ಶಿವಯೋಗಿಯ ಅರ್ಥದಲ್ಲಿ ಬೆಳೆದಿರುವಂಥ ಮಹಾಜ್ಞಾನಿ 12ನೇ ಶತಮಾನದಲ್ಲಿ ಕೂಡ ಒಬ್ಬ ವಿಶ್ವ ವಿಭೂತಿಯಾಗಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರು ಅಂತ. ಆ ಬಸವೇಶ್ವರರು ನಮ್ಮಂತೆ ಹುಟ್ಟಿದರು, ನಮ್ಮಂತೆ ಬೆಳೆದರು, ನಮ್ಮಂತೆ ಕಾಯಕ ಯೋಗಿಗಳಾದರು. ಆದರೂ ದಿವ್ಯ ಜ್ಞಾನಿಯಾದಲ್ಲ, ಜಗಜ್ಯೋತಿಯಾದಲ್ಲ, ಮಾನವ ಧರ್ಮದ ತತ್ವಗಳನ್ನು ಸಮಾಜಕ್ಕೆ ನೀಡಿರ್ತಕ್ಕಂಥದ್ದು. ದೈವೇ ಧರ್ಮದ ಮೂಲವೆಂದರಿತು. ಎಲ್ಲಿ ದಯ ಅದ ಅಲ್ಲಿ ಧರ್ಮದೆ, ಎಲ್ಲಿ ಧರ್ಮ ಅದೇ ಅಲ್ಲಿ ದಯ ಅದೆ. ದಯಾ ಧರ್ಮಕ್ಕೂ ಮೂಲ ಹೈ ಅಂತ ಹೇಳ್ತಾರೆ. ದಯವಿದ್ದಲ್ಲಿ ಧರ್ಮ ಅದೇ ಅಂತಕ್ಕಂಥದ್ದು ತೋರಿಸಿಕೊಂಡಿರ್ತಕ್ಕಂಥವ ಜಗಜ್ಯೋತಿ ಬಸವೇಶ್ವರರು. ವಚನಗಳನ್ನು ರಚನೆ ಮಾಡಿದ, ಅಸ್ತಾಭರಣವನ್ನೇ ಅಂಗವನ್ನಾಗಿ ಮಾಡಿದ, ಪಂಚಾಚಾರವನ್ನೇ ಪ್ರಾಣವನ್ನಾಗಿ ಮಾಡಿದ, ಷಟಸ್ಥಲವೇ ಜ್ಞಾನವನ್ನಾಗಿ ಮಾಡಿಕೊಂಡು ಸರ್ವರ ಹೃದಯದಲ್ಲಿ ದೇವರಿದ್ದಾನೆ ಅಂತಕ್ಕಂಥದನ್ನು ತಿಳಿಸಿಕೊಟ್ಟ ಮಹಾನುಭಾವ. ಅಂಥ ಜಗಜ್ಯೋತಿ ಬಸವೇಶ್ವರರು ಜಾತೀಯತೆಯ ಕುರುವನ್ನು ಮೀರಿ ನಿಂತವರು. ಈ ಮನುಷ್ಯ ಭೂಮಿ ಬರುವಾಗ ಯಾವ ಜಾತಿ ಕೂಡ ಇಲ್ಲ, ಯಾರೂ ಅರ್ಜಿನೂ ಹಾಕಿಲ್ಲ. ನಾ ಇಂಥೇ ಜಾತಿ ಒಳಗೆ ಹುಟ್ಟಿ ಬರಬೇಕನ್ನೋದನ್ನು ಯಾರೂ ಅರ್ಜಿ ಹಾಕಿಲ್ಲ. ಮಾನವನು ಬರುವಾಗ ಹೇಳ್ತಾನೆ, ಅನುಭಾವಿ ಮಾತು ಚಂದ ಹೇಳ್ತಾನೆ, ಹಾರವನು ಬರುವಾಗ ಜನಿವಾರವಿತ್ತೆ, ಶಿವಭಕ್ತನು ಬರುವಾಗ ಶಿವಧಾರವಿತ್ತೆ. ಹಾರವನು ಬರುವಾಗ ಜನಿವಾರವಿತ್ತೆ, ಶಿವಭಕ್ತನು ಬರುವಾಗ ಶಿವಧಾರವಿತ್ತೆ. ಪ್ರತಿಯೊಬ್ಬ ಮಾನವನು ಬತ್ತಲೆ ಬಂದೋ, ಪ್ರತಿಯೊಬ್ಬ ಮಾನವನು ಬತ್ತಲೆ ಬಂದೋ, ಆಮೇಲೆ ನಡೆಯಿತು ಮೇಲು ಕೀಳೆಂದು. ಕಲ್ಲಿನಲ್ಲಿ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಗೊಬ್ಬ ಶಿವನು, ವೈದಿಕನು ಆದನು ಇವನು ಅಲ್ಲಿ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಗೊಬ್ಬ ಶಿವನು, ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಗೊಬ್ಬ ಶಿವನು, ಕಲ್ಲಿನಲ್ಲಿ ಹಾರವನು ಬರುವಾಗ ಜನಿವಾರ ಇತ್ತೇ ಇಲ್ಲ, ಶಿವಭಕ್ತನು ಬರುವಾಗ ಶಿವಧಾರ ಇತ್ತೇ ಇಲ್ಲ. ಪ್ರತಿಯೊಬ್ಬ ಮಾನವನು ಭೂಮಿ ಮೇಲೆ ಬಂದ ಮೇಲೆ ಮೇಲು ಕೀಳು, ಆ ಜಾತಿ ಈ ಜಾತಿ ಇವೆಲ್ಲವನ್ನು ಪ್ರತಿಯೊಬ್ಬರ ಹೃದಯ ಮಂದಿಯಲ್ಲಿ ತುಂಬಿ ತುಳುಕ್ತಾ ಇವೆ. ಅಂಥ ಕಾಲದೊಳಗೆ 12ನೇ ಶತಮಾನದೊಳಗೆ ಸರ್ವರ ಹೃದಯದಲ್ಲಿ ದೇವರಿದ್ದಾನೆ. ತನ್ನನ್ನು ತಾನು ಅರ್ಥ ಮಾಡಿಕೊಂಡು, ತನ್ನನ್ನು ನಾ ತಿಳಿಕೊಂಡು ಜಗತ್ತಿನೊಳಗೆ ಬೆಳಗಿರ್ತಕ್ಕಂಥ ವಿಶ್ವ ವಿಭೂತಿ ಜಗಜ್ಯೋತಿ ಬಸವೇಶ್ವರರು. ಅವರೇನು ಸನ್ಯಾಸಿಯಾಗಿರಲಿಲ್ಲ. ಈ ಜಗವನ್ನು ಬಿಟ್ಟು ಎಲ್ಲೋ ಗಡ್ಡಿ ಗಣಜಗಳನ್ನು ತಿಂದು ಹೊರಗೆ ಊರೊರಗೆ ಇರಲಿಲ್ಲ. ಜನರ ಮಧ್ಯದೊಳಗೆ ಇದ್ದುಕೊಂಡು ಜನರ ಮನಸ್ಸನ್ನು ಪರಿವರ್ತನೆ ಮಾಡಿರ್ತಕ್ಕಂಥ ಪುಣ್ಯ ಜ್ಯೋತಿ ಜಗಜ್ಯೋತಿ ಬಸವೇಶ್ವರರು ಅಂತ. ಅಂಥ ಪುಣ್ಯಾತ್ಮನ ಪುಣ್ಯ ಚರಿತ್ರೆಯನ್ನು ನಾವು ನೀವೆಲ್ಲರೂ ಭಕ್ತಿಯಿಂದ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು. ಚಟಕ್ಕಾಯಿ ಕೇಳಬಾರ್ದು. ಚಟಕ್ಕಾಯಿ ಕೇಳಿದರೆ ಮಠಕ್ಕೊಳಿಸಬಾರ್ದು ಅಂತ ಒಬ್ಬ ಹೆಣ್ಮಗಳು ಬೀಸ್ತಿದ್ದಳು. ಕಲ್ಯಾಣದಯ್ಯ ಕಲಬುರಗಿ ಅಯ್ಯ ನೀ ನಮ್ಮನೆ ಬಂದುಂಡೋಗಯ್ಯ, ಕಲ್ಯಾಣದಯ್ಯ ಕಲಬುರಗಿ ಅಯ್ಯ ನೀ ನಮ್ಮನೆ ಬಂದುಂಡೋಗ ಅಂತ ಹಾಡ್ತಿದ್ರು. ಕಲ್ಯಾಣ ಕಲಬುರಗಿ ಕಡೆ ಸ್ವಾಮಿ ಬಂದಿದ್ದ, ಹಾಡು ಕೇಳಿದ, ಮನೆಯೊಳಗೆ ಬರ್ತಿದ್ದ. ಆ ಸ್ವಾಮಿನ ನೋಡಿ ಹೆಣ್ಮಗಳು ಬೀಸಕಲ್ಲಿ ಗೂಟ ಕಿತ್ಕೊಂಡು ಬಂದುಡ್ರಿ.
ಯಮ್ಮ ಎಷ್ಟು ಚಂದ ಹಾಡ್ತಿದ್ದಿ, ಹಾಡು ಕೇಳಿ ಬಂದೀನಿ. ಎಲ್ಲಿಯವ ನೀನು? ನಾ ಕಲ್ಯಾಣ ಕಲ್ಲೂರು ಕಡೆ ಸ್ವಾಮಿ. ಎದಕ್ಕೆ ಬಂದಿದ್ದಿ? ಯವ್ವ ಎಷ್ಟು ಚಂದ ಹಾಡ್ತಿದ್ಯಲ್ಲ ಯವ್ವ, ಕಲ್ಯಾಣದಯ್ಯ ಕಲಬುರಗಿ ಅಯ್ಯ ನಮ್ಮನೆ ಬಂದು ಉಂಡೋಗಯ್ಯ ಅಂತ ಹಾಡ್ತಿದ್ದಿ, ಅದಕ್ಕೆ ಬಂದೀನಿ ನಾನು. ಸ್ವಾಮಿ, ನಾ ಅಂದಿನ ನನ್ನ ಚಟಕ, ನೀವು ಹೋಗಿ ನಿನ್ನ ಮಠಕ್ಕ ಅಂದು ಪಟಕನೇ ಹೋಗೇ ಬಿಟ್ಟು. ಚಟಕ್ಕಾಗಿ ಮಾಡುವಂಥ ಭಕ್ತಿಯೆಲ್ಲ, ಮಟಕಗೊಳಿಸಿರ್ತಕ್ಕಂಥ ಭಕ್ತಿಯಲ್ಲ. ಅಂಥ ಭಕ್ತಿಯಿಂದ ನಾವು ನೀವೆಲ್ಲರೂ ಬಸವೇಶ್ವರ ಚರಿತ್ರೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳೋಣಂತೆ. ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ ಪರಿಶೋಭಿಸುವ ತಾಣವಿದು, ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ ಪರಿಶೋಭಿಸುವ ತಾಣವಿದು. ಶರಣ ಸಂತರು ಸಾಧು ಸಜ್ಜನರು ಮಹಾಂತ ಮೈಮರ ಬೀಡವಿದು. ಶರಣ ಸಂತರು ಸಾಧು ಸಜ್ಜನರು ಮಹಾಂತ ಮೈಮರ ಬೀಡವಿದು. ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ ಪರಿಶೋಭಿಸುವ ತಾಣವಿದು. ವಿಶ್ವಜ್ಯೋತಿ ಶ್ರೀ ಬಸವೇಶ್ವರರು ತೊಳಗಿ ಬೆಳಗಿದ ನಾಡವಿದು. ವಿಶ್ವಜ್ಯೋತಿ ಶ್ರೀ ಬಸವೇಶ್ವರರು ತೊಳಗಿ ಬೆಳಗಿದ ನಾಡವಿದು. ಭಕ್ತಿ ಜ್ಞಾನ ವೈರಾಗ್ಯ ಸಂಗಮದ ವಿಶ್ವಜ್ಯೋತಿಯು ಇವರಾಗಿ. ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ ಪರಿಶೋಭಿಸುವ ತಾಣವಿದು. ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ, ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ, ಕನ್ನಡ ಪರಮ ಪವಿತ್ರವಾಗಿರುವಂಥ ಕನ್ನಡ ನಾಡಿನ ಪುಣ್ಯಭೂಮಿ ಅದು ಬಿಜಾಪುರ ಜಿಲ್ಲೆ ಬಸವನವಾಗೇವಾಡಿ ಅಂತ ಪ್ರಸಿದ್ಧವಾಗಿರುವಂಥ ಗ್ರಾಮ. ಅಲ್ಲಿ ಸತ್ಯರು, ಸಾತ್ವಿಕರು, ನಿತ್ಯರು, ನಿಜೈಕ್ಯರು, ಮಹಾಜ್ಞಾನಿಗಳು, ಪರಮ ಶಿವಯೋಗಿಗಳು, ಶಿವಾನುಭವ ಸಂಪನ್ನರು, ಶಿವಲಿಂಗ ಪ್ರಾಣಿಗಳು, ಶಿವಾಚಾರ್ಯ ವೇದ್ಯರು, ಶಿವ ಸಮಯ ಪಕ್ಷರು ಅಲ್ಲದೆ ಮತ್ತಾರು ಅಲ್ಲಿಲ್ಲ ನೋಡಿರಯ್ಯ. ಪಾಪಿಗಳು, ಕೋಪಿಗಳು, ಅಸತ್ಯರು ಹೋಗಬಾರದು ಕಲ್ಯಾಣವ. ಅಂಥ ಕಲ್ಯಾಣದ ವಿಶ್ವವಿಭೂತಿ ಬಸವೇಶ್ವರರು ಕನ್ನಡ ನಾಡಿನ ಪುಣ್ಯಭೂಮಿ ಬಿಜಾಪುರ ಜಿಲ್ಲೆಯಲ್ಲಿ ಬಾಗೇವಾಡಿ ಅಂತಕ್ಕಂಥ ಗ್ರಾಮ. ಆ ಬಾಗೇವಾಡಿ ಗ್ರಾಮದಲ್ಲಿ ಮಾದರಸ ಮಾದಲಾಂಬೇಕಂತಕ್ಕಂಥ ದಂಪತಿಗಳು ಭಕ್ತಿ ಜ್ಞಾನ ವೈರಾಗ್ಯ ತುಂಬಿಕೊಂಡಿರ್ತಕ್ಕಂಥ ಮಹಾನುಭಾವರು. ಸದಿಬದಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಸದಿಬದಿಗಳೊಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆದಂತೆ ಕಾಣರಾಮನಾಥ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳೆ ಚಂದ, ಕೊರಳಾಗ ಕರ್ಮಣಿ ಸರ ಭಾಳ ಚಂದ ಅನ್ನತಕ್ಕಂಥ ರೀತಿ ಒಳಗೆ ಅವರ ಪ್ರಪಂಚವನ್ನೈತಿ. ಹೀಗಿರುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಮಗು ಆಗಿದೆ, ಹೆಣ್ಣು ಮಗು ಅಂತ. ಆ ಮಗುವಿಗೆ ಅಕ್ಕನಾಗಮ್ಮ ಅಂತ ಹೆಸರಿಟ್ಟಿದ್ದಾರೆ. ಕೆಲವು ದಿವಸದ ನಂತರ ಒಂದು ಗಂಡು ಮಗು ಆಗಿದೆ, ಅವನೇ ಬಸವೇಶ್ವರ, ಜಗಜ್ಯೋತಿ ಬಸವೇಶ್ವರ. ಹುಟ್ಟಿದ, ಬೆಳೆದ. ಹ್ಯಾಂಗ ಬೆಳೆದ ಬಸವಣ್ಣ ಅಂದರೆ, ಹಿಮಾಲಯ ಪರ್ವತದೊಳಗೆ ಪರಮಾತ್ಮ ಹ್ಯಾಂಗ ಬೆಳೆದ ಹಂಗೆ ಬೆಳೆದ ಅಂತ. ಹ್ಯಾಂಗ ಬೆಳೆದ? ಸಾಮರ್ಥ್ಯದ ಬಿತ್ತಿನಂತೆ, ಸೌಂದರ್ಯದ ಅಂಕುರದಂತೆ, ಸಾಹಿತ್ಯದ ಕುಸುಮದಂತೆ, ಸತ್ಯದ ಫಲದಂತೆ, ಭೂಮಿಗೆ ಬಿತ್ತಿನಂತೆ, ಸಲಿಲದ ಪುಂಜಂತೆ, ಶಿವಮಾನುವಹಿತಂತೆ ವೈರಾಗ್ಯದ ಇಂದಿಯಾಗಿ ಬೆಳೆದ ಬಸವಣ್ಣ. ತಂದೆ ತಾಯಿಗಳ ಸಂಸ್ಕಾರ, ಗುರು ಅಂದ್ರೇನು, ಲಿಂಗ ಅಂದ್ರೇನು, ಜಂಗಮ ಅಂದ್ರೇನು, ಪಾದೋದಕ ಅಂದ್ರೇನು, ಪ್ರಸಾದ ಅಂದ್ರೇನು, ವಿಭೂತಿ ಅಂದ್ರೇನು, ರುದ್ರಾಕ್ಷಿ ಅಂದ್ರೇನು, ಇವೆಲ್ಲವನ್ನು ತಿಳ್ಕೊಂಡ ಬಸವಣ್ಣ. 5 ಆಚಾರಗಳು: ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ಯಾಚಾರ. ಆಮೇಲೆ ಚಟಸ್ಥಲ ಅರ್ಥ ಮಾಡಿಕೊಂಡ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತಕ್ಕಂಥ ಅಷ್ಟಾವರಣವನ್ನೇ ಅಂಗವನ್ನಾಗಿ ಮಾಡಿಕೊಂಡ. ಪಂಚಾಚಾರವೇ ಪ್ರಾಣವನ್ನಾಗಿ ಮಾಡಿಕೊಂಡ. ಷಟಸ್ಥಲವೇ ಜ್ಞಾನವನ್ನಾಗಿ ಮಾಡಿಕೊಂಡು ಬಹಳ ಚಂದ ಬೆಳೆದ ಬಸವಣ್ಣ. ವಯಸ್ಸಿಗೆ ಬಂದಾಗ ಒಂದು ಧರ್ಮದ ಕಾಯಕ ಇದೆ. ಅವರ ಧರ್ಮದಲ್ಲಿ ಉಪನಯನ ಅಂತ ಮಾಡಲಿಕ್ಕೆ ತಯಾರಾದರು. ಉಪನಯನವನ್ನು ಮಾಡುವಾಗ ಬಸವಣ್ಣ ಹೇಳಿದ, ನನಗೆ ಉಪನಯನ ಮಾಡ್ತೀರಲ್ಲ, ನನ್ನ ಅಕ್ಕನಾಗಿರ್ತಕ್ಕಂಥ ಅಕ್ಕನಾಗಮ್ಮನಿಗೆ ಉಪನಯನ ಮಾಡು ಅಂತ ಹೇಳಿ. ಅವಾಗ ಅವ್ರು ಹೇಳ್ತಾರೆ, ನಮ್ಮ ಧರ್ಮದೊಳಗೆ ಗಂಡುಮಗಳಿಗೆ ಅಷ್ಟೇ ಉಪನಯನದ, ಹೆಣ್ಮಕ್ಕಳಿಗೆ ಇಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಬಸವಣ್ಣನವರಂತಾರೆ, ಹೆಣ್ಣಿಗೊಂದು ಧರ್ಮ, ಗಂಡಿಗೊಂದು ಧರ್ಮ, ಬೇಡವೇ ಬೇಡ ಅಂತ ತಿಳ್ಕೊಂಡು ಕೂಡಲ ಸಂಗಮಕ್ಕೆ ಬಂದ.
ಜಾತವೇದ ಮುನಿಗಳಲ್ಲಿ ಅಭ್ಯಾಸ ಮಾಡಿದ. ಮಾಂಸಪಿಂಡವಾದ ಶರೀರವನ್ನು ಮಂತ್ರಪಿಂಡವನ್ನಾಗಿ ಮಾಡಿಕೊಂಡ. ದೀಕ್ಷಾ ಸಂಸ್ಕಾರವನ್ನು ಪಡೆದುಕೊಂಡ ಬಸವಣ್ಣ. ಹೀಗಿರುವಂಥ ಸಂದರ್ಭದಲ್ಲಿ ವಯಸ್ಸಿಗೆ ಬಂದ. ಮದುವೆ ಮಾಡಬೇಕಂತ ಇಚ್ಛಾ ಪಡ್ತಾರೆ. ಬಸವಣ್ಣ ನೀನು ಮದುವೆ ಆಗು. ಬಸವಣ್ಣವ್ರು ಅಂತಾರೆ ನಮ್ಮ ಮದುವೆ ಅಲ್ಯ ಅಂದರು. ಮದುವೆ ಅಲ್ಯ ಅಂದ್ರೆ ಯಾರಂತಾರೆ? ಬಾಯಾಗಲ್ಲಿರಂಗಿಲ್ಲ, ಕೂದಲು ಬೆಳ್ಳಗಾಗಿರ್ತಾವ, ಕಣ್ಣು ಕಾಣಂಗಿಲ್ಲ, ಕೈಯಾಗ ಕೋಲು ಹಿಡಿದಿರ್ತಾನೆ. ಮದುವೆ ಆಗ್ತೇನಪ್ಪ ಅಂತ ಅಜ್ಜಿ ಕೇಳ್ರಿ ನೀವು, ನನಗಾರು ಕೊಡ್ತಾರಪ್ಪ ಅಂತ ಕೊಟ್ರೆ ಅವನು ಆಗವನೇ ಅಂತ. ಆದರೆ ಬಸವಣ್ಣನವರಂತಾರೆ ಮದುವೆನೇ ಬೇಡ ಅಂದಾಗ ಗುರುಗಳ ಅಪ್ಪಣೆ ಪ್ರಕಾರವಾಗಿ ಗಂಗಾಂಬಿಕೆಯನ್ನು ನೀಲಾಂಬಿಕೆಯನ್ನು ಮದುವೆಯಾದರು. ಯಾರು? ಬಸವೇಶ್ವರರು. ಮದುವೆಯಾಗಿ ರಾಜ್ಯಭಾರವನ್ನು ಮಾಡುವಂಥ ಸಂದರ್ಭದೊಳಗೆ ಒಂದು ಮಹತ್ತರವಾಗಿರುವಂಥ ಘಟನೆ ನಡೀತದ. ಏನು ಅಂದರೆ ಆ ತಾಯಿ ಹ್ಯಾಂಗಿದ್ದಳು ಅಂದರೆ ಗಂಗಾಂಬಿಕೆ ನೀಲಾಂಬಿಕೆ ಹೇಗಿದ್ದರು? ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರ ತರಬೇಕು, ತವರಿಗೆ ನಿನ್ನ ತವರಿಗೆ. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರ ತರಬೇಕು, ತವರಿಗೆ ನಿನ್ನ ತವರಿಗೆ. ಹೆಣ್ಣು ಲೋಕದ ಕಣ್ಣು ಎಂಬ ಗಾದೆಗೆ ರತ್ನ ಪ್ರಾಯಳಾಗಬೇಕು, ತ್ರಿಬಾಳ ಭುವಿಗೆ. ಹೆಣ್ಣು ಕಣ್ಣಾಗಬೇಕು. ಅಡ್ಡದಾರಿ ತುಳಿವಲ್ಲಿ ಅಬಲೆಯಾಗಬೇಕು, ದೊಡ್ಡ ಪಥ ತುಳಿವಲ್ಲಿ ಸಬಲೆಯಾಗಬೇಕು. ಹಡೆದವರ ಬಾಳಿನಲ್ಲಿ ಹಾಲಾಗಿ ಹರಿಬೇಕು, ಹಡೆದವರ ಬಾಳಿನಲ್ಲಿ ಹಾಲಾಗಿ ಹರಿಬೇಕು. ಪಡೆದವರ ಬಾಳಿನಲ್ಲಿ ಬೆಳಕಾಗಿ ಬೆರಿಬೇಕು, ಪಡೆದವರ ಬಾಳಿನಲ್ಲಿ ಬೆಳಕಾಗಿ ಬೆರಿಬೇಕು. ಹೆಣ್ಣು ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರ ತರಬೇಕು. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರು ತರಬೇಕು, ತವರಿಗೆ ನಿನ್ನ ತವರಿಗೆ. ತವರಿಗೆ ನಿನ್ನ ತವರಿಗೆ. ತವರಿಗೆ ಹೆಣ್ಣು ಕಣ್ಣಾಗಬೇಕು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಭಾಳ ಚೆನ್ನಾಗಿ ಪ್ರಪಂಚವನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಬಸವಣ್ಣನವರು ಭಾಳ ಜಂಗಮಾ ಪ್ರೇಮಿಗಳು, ಭಾಳ ಜಂಗಮಾ ಪ್ರೇಮಿಗಳು. ಜಂಗಮನ ಬರುವೆನಗೆ ಪ್ರಾಣ ಜೀವಾಳವಯ್ಯ. ಜಂಗಮರು ಬರ್ತಿದ್ದಂದರೆ ಅವನಿಗೆ ಪ್ರಾಣ ಜೀವಾಳಯ್ಯ ಅಂಥ ಬಸವಣ್ಣನವರನ್ನು ಪರೀಕ್ಷೆ ಮಾಡುತ್ತಾರೆ. ಎಲ್ಲರೂ ಚಲೋ ಇರ್ತಾರಂತಲ್ಲ, ನಿಂದಕರು ಇರ್ತಾರೆ ಜಗತ್ತಿನೊಳಗೆ. ಪಾಪಿಗಳು ಅದಾರ, ಕೋಪಿಗಳು ಅದಾರ, ಅಸತ್ಯರು ಅದಾರ, ಅನಾಚಾರ್ಯಗಳದ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ, ಇವರಿಬ್ಬರು ನಮ್ಮ ಪರಮ ಶಿವಯೋಗಿಯ ಬಂಧುಗಳಯ್ಯ. ಪಾಪವನೊಬ್ಬ ಕೊಂಬ, ಪುಣ್ಯವನೊಬ್ಬ ಕೊಂಬ, ಕೂಡಲ ಸಂಗನ ಶರಣರು ನಿಶಿಂದರು ನೋಡ. ಹಾಗೆ ಕೆಲವರು ಕಿಡಿಗೇಡಿಗಳು, ಬಸವಣ್ಣವರು ಭಾಳ ಜಂಗಮ ಪ್ರೇಮಿಗಳದಾರೆ ನೋಡೋಣ ಅಂತ ತಿಳ್ಕೊಂಡು ಒಬ್ಬ ಕಳ್ಳನ್ನು ಹಿಡಿದ್ರು. ಇಲ್ಲಿ ಬಾ, ಇಲ್ಲಿ ನೀನು ರೊಕ್ಕ ಕೊಡ್ತೀವಿ, ಕ್ಯಾವಿ ಲಾಂಛನ ಹಾಕ್ಕೊಂಡು ಕೊಳ್ಳೊಳಗೆ ಕಲ್ಲಿನ ಆಕೃತಿ ಒಳಗೆ ಲಿಂಗದ ಆಕೃತಿ ಹಂಗೆ ಒಂದು ಕಲ್ಲನ್ನು ಕಟ್ಕೊಂಡು ಬಸವಣ್ಣವ್ರ ಮನೆಗೆ ಕಳವಿಗೆ ಹೋಗ್ಬೇಕು ಅಂತ ಹೇಳಿದರು. ಕಲ್ಲು ಕಟ್ಟ್ಯಾರ ಲಿಂಗದ ಆಕೃತಿ ಒಳಗೆ. ನಾವು ಅಲ್ಯಪ್ಪ ಅಂದವ, ಹೋಗು ಅಂದ್ರು. ಮಧ್ಯರಾತ್ರಿ ಒಳಗೆ ಬಂದ. ಯಾರೋ ಕಳ್ಳ ಬಸವಣ್ಣನವರ ಅರಮನೆಗೆ ಬಂದ. ನೀಲಾಂಬಿಕೆ ಕೊಳ್ಳಿಗೆ ಕೈ ಹಾಕಿದ. ನೀಲಮ್ಮ ಮಧ್ಯರಾತ್ರಿ ಒಳಗೆ ಕಳ್ಳ ಕೊಳ್ಳಿಗೆ ಬಂಗಾರ ಸಾಮಾನು ಕೈ ಹಾಕಿದಾಗ ಏನು, ಸ್ವಾಮಿ ಕಳ್ಳ ಬಂದ, ಸ್ವಾಮಿ ಕಳ್ಳ ಬಂದ, ಸ್ವಾಮಿ ಕಳ್ಳ ಬಂದ ಅಂತ ತಿಳ್ಕೊಂಡಂದಾಗ ಬಸವಣ್ಣನವರು ಜಾಗೃತರಾಗ್ತಾರೆ, ಎಚ್ಚರಾಗ್ತಾರೆ. ಜಾಗೃತ ಉತ್ತಿಷ್ಠತ ಪ್ರಾಪ್ಯವರ ನಿಬೋಧತ. ಹೇಳ್ರಿ ಎಚ್ಚರ ಆಗಿರಿ, ಹೇಳ್ರಿ ಎಚ್ಚರ ಆಗಿರಿ. ಎಚ್ಚರ ಆದರು. ಬಸವಣ್ಣನವರು ನೋಡಿದರು ಜಂಗಮನನ್ನ, ಹೆಂಡತಿಯನ್ನು ನೋಡಿದರು. ಏನಂದ್ರು? ಕೈ ಹಿಡಿದ ಸಜ್ಜನೆಯಂದು ಮೆಚ್ಚಿದ್ದೆನಯ್ಯ, ಒಡನಿದ್ದ ಸತಿಯಂದು ಮೆಚ್ಚಿದ್ದೆನಯ್ಯ. ಅಯ್ಯೋ ನನ್ನಯ್ಯನ ಕೈ ನೊಂದೀತೆ ತೆಗೆದುಕೊಡುವಿಲ್ಲ.
ಕಳ್ಳನ ಮನಿಗೊಬ್ಬ ಬಲುಗಳ್ಳ ಬಂದಡೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಅಲ್ಲ ಅಂದ. ಕಳ್ಳನ ಹೃದಯ ಏನಾಗಿರಬೇಕು? ಸ್ವಾಮಿ, ನಾನು ಜಂಗಮನಲ್ಲ, ಯಾರ್ದೋ ಕಾವಿಲಾಂಛನವನ್ನು ಹಾಕಿ ಕಳಿಸಿದ್ದಾರೆ. ಇದೋ ಲಿಂಗಲ್ಲ, ಇದು ಕಲ್ಲು ಅಲ್ಲ. ಬಸವಣ್ಣನವರು ಅಂತಾರೆ, ಲಿಂಗವನ್ನೇ ಕಟ್ಟಿಕೊಂಡು ಕಲ್ಲನ್ನುವಂತಹ ಸಂದರ್ಭದಲ್ಲಿ ನೀನು ಕಲ್ಲಿನ ಆಕೃತಿಯನ್ನು ಕಟ್ಟಿಕೊಂಡು ಲಿಂಗ ಅದರೊಳಗೆ ಬಂದಿದೆಯಲ್ಲಪ್ಪ, ನಿನ್ನಂಥ ಜಂಗಮನ ಯಾರದಾರ ಅಂತಂದಾಗ ಪರಿವರ್ತನೆ ಆಯಿತು. ಮನಸ್ಸು, ಹೃದಯ ಪರಿವರ್ತನೆ ಆಯಿತು. ಒಬ್ಬ ಕಳ್ಳ ಏನಾದ, ಜಂಗಮನಾದ ಅಂತಕ್ಕಂಥ ನಾವು ಕೇಳ್ತಾ ಇದ್ದಾವೆ. ಅಂಥ ಒಂದು ಜಂಗಮ ಭಕ್ತಿಯನ್ನು ಬಸವಣ್ಣನವರು ತಮ್ಮ ಕಾಯಕದೊಳಗೆ ಕಲಿಸಿದರು. ನಾವು ನೋಡ್ತಾ ಇದ್ದೇವೆ ಸ್ವಾಮಿ, ದೇವಾಲಯಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಏನಂತೀವಪ್ಪ ಅಂತಂದ್ರೆ, ಎಡೆ ಹಿಡ್ಕೊಂಬರ್ರಿ ಅಂತೀವಿ ನಾವು. ಪ್ಲೇಟ್ನಾಗ ಅವಾಗ ಹಿಂದಿನ ಕಾಲದೊಳಗೆ ಪ್ಲೇಟ್ನಾಗ ಬೆಲ್ಲ ಇಟ್ಕೊಂಡು ದೇವ್ರಿಗೆ ಹೋಗ್ತಿದ್ರು, ನೈವೇದ್ಯ ಮಾಡ್ತಿದ್ರು. ಹಿಂಗೆ ಮಾಡ್ತಿದ್ರು. ಏನು ನನಗೆ ಬೆಲ್ಲ ನಿನಗಿಲ್ಲ, ನನಗೆ ಬೆಲ್ಲ ನಿನಗಿಲ್ಲ ಅಂತಿದ್ರು. ಮಂಗಳಾರತಿ ಹೇಳೋನ್ ಜಯ ಮಂಗಳಂ ನಿತ್ಯಂ ಮೂರ್ಗಂಗಳಂ ಅಂತೇಳಿ. ಆದರೆ ಬಸವಣ್ಣ ಕಲ್ಲು ನಾಗರ ಕಂಡರೆ ಹಾಲೆರಿ ಎಂಬರಯ್ಯ, ದಿಡನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಉಂಬುವ ಜಂಗಮ ಬಂದರೆ ನಡೆಯೆಂಬರಯ್ಯ, ಉಂಬದ ಲಿಂಗಕ್ಕೆ ಬೋನ ಹಿಡಿಯೆಂಬರಯ್ಯ ಅನ್ನೋಂಥ ರೀತಿ ಒಳಗೆ ಬಸವಣ್ಣನವರು ಒಂದು ಉದಾಹರಣೆ ನಡೀತದೆ. ಈಗ ನಾಗರ ಪಂಚಮಿ ಅಂತ ಹಬ್ಬ ಬರ್ತಾವೆ, ಎಲ್ಲರಿಗೂ ಗೊತ್ತುಂಟು. ಹೆಣ್ಮಕ್ಳಿಗೆ ಅವೆಲ್ಲ ಹಬ್ಬ, ನಾಗರ ಪಂಚಮಿ, ಯುಗಾದಿ, ಆಮೇಲೆ ದೀಪಾವಳಿ ಎಲ್ಲ. ಗಂಡ್ಮಕ್ಳಿಗೆ ಒಂದು ಹಬ್ಬ ಅದ ರೀ, ದೊಡ್ಡ ಹಬ್ಬ ಅದು, ಕೈ ಬಾಯಿ ನೋವಾಗ್ತಕ್ಕಂಥ ಹಬ್ಬ ಅದು. ಆ ಹೆಣ್ಮಗಳು ತವ್ರ ಮನೆಗೆ ಬರ್ತಾಳೆ, ಬೆಲೆ ಬಾಳುವಂಥ ಸೀರೆ ಉಟ್ಕೊಂಡಿದ್ದಾಳೆ, ಕೈಯಾಗ ಹಾಲಿನ ಪಾತ್ರೆ ಹಿಡಿದಿದ್ದಾಳೆ. ಎಲ್ಲಿ ಹುತ್ತದಾವ, ಎಲ್ಲಿ ಹಾವು ಅದಾವ, ಅಲ್ಲಿ ಹೋಗಿ ಹಾಲಿರಿಬೇಕು. ಆ ಹೆಣ್ಮಗಳು ಬಂದಳು, ಹುತ್ತದೊಳಗೆ ಹಾವು ಐತೆ ಅಂತ ತಿಳ್ಕೊಂಡು ಹಾಲನ್ನು ಹಾಕ್ತಾ ಇರ್ತಾಳೆ. ನಮ್ಮ ಅವ್ವನ ಹಾಲು, ನಮ್ಮ ಅಪ್ಪನ ಹಾಲು, ನಮ್ಮ ತಂಗಿ ಹಾಲು ಅಂತ ಹಾಲು ಹಾಕುವಾಗ ಹುತ್ತದಾಗ ಏನಿರ್ತಾವ್ರಿ, ಹಾವು ಇರ್ತಾವಲ್ಲ, ಹಾವು ಬಂದು ಒಂದು ಹಾವು ಬಂದುಬಿಡ್ತು. ಹಾವು ಬಂದಾಗ ಹೆಣ್ಮಗಳು ಹಾಲು ಅಲ್ಲೇ ಚೆಲ್ಲಾಳ, ತಮ್ಮಿಗಿನೂ ಅಲ್ಲೇ ಒಗೆದಾಳ. ಯಾವ ಹಾವು ಅಂತ ಓಡಿ ಹೋಗಿದ್ದ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಕಲ್ಲು ನಾಗರ ಕಂಡರೆ ಹಾಲೆರಿ ಎಂಬರಯ್ಯ, ದಿಡನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಉಂಬುವ ಜಂಗಮ ಬಂದರೆ ನಡೆಯೆಂಬರಯ್ಯ, ಉಂಬದ ಲಿಂಗಕ್ಕೆ ಬೋನ ಹಿಡಿಯೆಂಬರಯ್ಯ. ಅದಕ್ಕೆ ಜಂಗಮನಲ್ಲಿಯೇ ದೇವರನ್ನು ಕಂಡಿರ್ತಕ್ಕಂಥ ವಿಶ್ವವಿಭೂತಿ ಬಸವಣ್ಣನವರು ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ಒಂದಲ್ಲ, ಎರಡಲ್ಲ, ವಚನಗಳ ರಾಶಿಗಳನ್ನೇ ಸುರಿಯುವುದು ನಮ್ಮ ಸಮಾಜಕ್ಕೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇತರ ಅಳಿಯಲು ಬೇಡ. ಇದೇ ಅಂತರಂಗದ ಶುದ್ಧೆ, ಇದೇ ಬಹಿರಂಗದ ಶುದ್ಧೆ, ಇದೇ ನಮ್ಮ ಕೂಡಲ ಸಂಗಮ ದೇವ. ಈ 7 ಸೂತ್ರಗಳನ್ನೇನು ಹೇಳಿದ ಬಸವಣ್ಣ, ಅದರಂತೆ ನಾವು ನಡೆದರೆ, ಅದರಂತೆ ನಾವು ನುಡಿದರೆ ನಮ್ಮ ಜನ್ಮ ಪಾವನ. ಅದಕ್ಕೆ ಬಸವಣ್ಣ ಭಕ್ತಿಗೆ ಮೂಲ. ಬಸವಂ ಕಾಲಂಗೆ ಕಾಲನನುಪಮ ಶೀಲಂ, ಬಸವಂ ಜಂಗಮ ಲೋಲ, ಬಸವಾರಕ್ಕೆಪ್ಪುದನ್ನ ಸಂಗನ ಬಸವ ಶರಣು ಶರಣಾರ್ಥಿ. ಭಕ್ತಿಗೆ ಮೂಲನಾಗಿರ್ತಕ್ಕಂಥ, ಅದಕ್ಕೆ ಕಲ್ಯಾಣದೊಳಗೆ ಎಲ್ಲರೂ ಹೊಗಳ್ತಾರೆ ಅವನ್ನ. ಏನಂತಾರೆ? ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದ ಶಿವ ಬೆಳಕ ನಾಡೊಳಗ, ಚೆಲ್ಲಿದನು ತಂದ ಶಿವ ಬೆಳಕ ನಾಡೊಳಗ, ಸೊಲ್ಲೆತ್ತಿ ಜನವು ಹಾಡುವದ, ಸೊಲ್ಲೆತ್ತಿ ಜನವು ಹಾಡುವ. ಉತ್ತಿ ಬೀತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಉತ್ತಿ ಬೀತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ನೆಸರು ಬಸವಯ್ಯ, ಸತ್ಯ ಶಿವ ಮಂತ್ರ ನಿನ್ನೆಸರು ಬಸವಯ್ಯ, ಮರ್ತ್ಯದೋಳು ಮಹಾಮಂತ್ರ ಜೀವನಕ್ಕೆ, ಮರ್ತ್ಯದೋಳು ಮಹಾಮಂತ್ರ ಜೀವನಕ್ಕೆ.
ಆದ ಮೂರ್ತಿಗೆ ಶರಣು ಗೋಧಿ ಮೂರ್ತಿಗೆ ಶರಣು. ಓಂ ನಾಮಾದಯ್ಯ ಓಂ ನಾಮಾದಯ್ಯ ಶಿವ ಶರಣ ಬಸವಯ್ಯ. ಓಂ ನಾಮಾದಯ್ಯ ಶಿವ ಶರಣ ಬಸವಯ್ಯ. ನಿಮ್ಮ ಶ್ರೀಪಾದಕ್ಕೆ ಶರಣು ಶರಣು. ನಿಮ್ಮ ಶ್ರೀಪಾದಕ್ಕೆ ನಿಮ್ಮ ಶ್ರೀಪಾದಕ್ಕೆ ನಿಮ್ಮ ಶ್ರೀಪಾದಕ್ಕೆ ಶರಣು. ಕಲ್ಯಾಣದ ಅನುಭವ ಮಂಟಪದೊಳಗೆ ಅನೇಕರು ರಾಜ ಮಹಾರಾಜರು ತಮ್ಮ ಸಂಪತ್ತನ್ನು ಒದ್ದು ಕಲ್ಯಾಣಕ್ಕೆ ಬಂದರು. ಅನುಭವ ಮಂಟಪ ನಿರ್ಮಾಣ ಆಯಿತು. ಕಾಯಕವೇ ಕೈಲಾಸ ಅಂತಕ್ಕಂಥ ಮನೋಭಾವನೆಯಿಂದ ಜಗವ ಬೆಳಗಿದ ಬಸವನೆಂದರೆ ಪಾಪ ದಸೆಗಟ್ಟು ಹೋಗುವುದು ಅಂತ. ಯಾರು ಬಸವನಾಮವನ್ನು ಸ್ಮರಣೆ ಮಾಡ್ತಾರೆ ಅವರ ಪಾಪ ಎಲ್ಲ ನಿವಾರಣೆ ಆಗಿ ಹೋಗ್ತದೆ ಅಂತಕ್ಕಂಥದ್ದು ಬಸವಣ್ಣನವ್ರ ಬಗ್ಗೆ ಅನೇಕರು ಬರೆದಿದ್ದಾರೆ. ಬಸವ ಪುರಾಣ ಬರೆದಿದ್ದಾರೆ. ವಚನಗಳನ್ನು ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಮನಸ್ಸಿನ ಮೈಲಿಗೆಯನ್ನು ತೊಳೆಯುವಂಥ ಮಹಾದೇವರು ಜಗಜ್ಯೋತಿ ಬಸವೇಶ್ವರ ಆಗಿದ್ದಾರೆ. ಕೊನೆಯ ಹಂತದೊಳಗೆ ಅಂಗವಿಕಾರಿಗೆ ಲಿಂಗವಿಕಾರವೆಂಬುವುದಿಲ್ಲ, ಜಂಗಮ ವಿಕಾರಿಗೆ ಧನ ವಿಕಾರವೆಂಬುವುದಿಲ್ಲ, ಪ್ರಸಾದ ವಿಕಾರ. ಇಂತಿ ತ್ರಿಗುಣವನರಿದಾತ ಅಚ್ಚಲಿಂಗೈಕನ ನೋಡ ಅನ್ನುವ ಹಾಗೆ ಬಸವಣ್ಣನವರು ಆಗೂ ಇದ್ದರು, ಈಗೂ ಅದಾರೆ, ಮುಂದೂ ಕೂಡ ಇರ್ತಾರೆ. ಅಂಥ ಪುಣ್ಯಾತ್ಮನ ಚರಿತ್ರೆಯನ್ನು ಕೇಳುವುದೇ ನಮ್ಮ ನಿಮ್ಮೆಲ್ಲರ ಭಾಗ್ಯ ಅನ್ನುವಂಥ ಮನೋಭಾವವನ್ನು ಹೇಳಿ ಆ ಪುಣ್ಯಾತ್ಮನ ಪಾದಕ್ಕೆ ಮಹಾಮಂಗಳಾರತಿಯನ್ನು ಪಾಡೋಣ. ಜ್ಯೋತಿ ಬೆಳಗಿತೋ ಪರಮ ಜ್ಯೋತಿ ಬೆಳಗಿತೋ, ಜ್ಯೋತಿ ಬೆಳಗಿತೋ ಪರಮ ಜ್ಯೋತಿ ಬೆಳಗಿತೋ. ಶರಣ ಕುಲದ ಕರುಣಮೂರ್ತಿ, ಶರಣ ಕುಲದ ಕರುಣಮೂರ್ತಿ, ಬಸವನಾಮ ದಿವ್ಯ ಕೀರ್ತಿ, ಬಸವನಾಮ ದಿವ್ಯ ಕೀರ್ತಿ. ಜ್ಯೋತಿ ಬೆಳಗಿತೋ ಪರಮ ಜ್ಯೋತಿ ಬೆಳಗಿತೋ. ಶಿವನ ಧರ್ಮ ದಿವ್ಯ ಕೀರ್ತಿ, ಶಿವನ ಧರ್ಮ ದಿವ್ಯ ಕೀರ್ತಿ. ಭುವನ ಪಾವನ ಪುಣ್ಯಮೂರ್ತಿ, ಭುವನ ಪಾವನ ಪುಣ್ಯಮೂರ್ತಿ. ವಿಶ್ವತತ್ವ ವಿಮಲ ಕಾಂತಿ, ವಿಶ್ವತತ್ವ ವಿಮಲ ಕಾಂತಿ. ಹಸ್ತವರಣ ಪಂಚಚಾರ, ಹಸ್ತವರಣ ಪಂಚಾಚಾರ. ಶ್ರೇಷ್ಠ ಆರು ಸ್ಥಳ ವಿಚಾರ, ಅರಿತು ಬೆರೆತ ಪುಣ್ಯ ಚರಿತ, ಅರಿತು ಬೆರೆತ ಪುಣ್ಯ ಚರಿತ. ಆರು ಸ್ಥಳದ ಬಸವ ಚರಿತ, ಆರು ಸ್ಥಳದ ಬಸವ ಚರಿತ. ಜ್ಯೋತಿ ಬೆಳಗಿತೋ ಪರಮ ಜ್ಯೋತಿ ಬೆಳಗಿತೋ, ಪರಮ ಜ್ಯೋತಿ ಬೆಳಗಿತೋ, ಪರಮ ಜ್ಯೋತಿ ಬೆಳ. ಯಶೋನಾಂ ರೂಪಾಭ್ಯಾಂ ಯದೇವಿ ಸರ್ವಮಂಗಲಃ ತಯೋ ಸಂತೃಣಾತಂ ಪುಂಸಾಂ ಧರ್ಮಧ್ವಂ. ಜೈ ಮಂಗಲಂ ಜೈ ನಮಃ ಪಾರ್ವತೀಪದೇ. ಶಿವ ಹರ ಹರ ಮಹಾದೇವಂ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ.